ಸಂಖ್ಯೆ ಎಣಕೆ ಶಬ್ದಾಟ. ಈಗ ಶಬ್ದಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆ ಮಾಡಂದ್ರಿ. ಈಗ ಮೊದಲ ಅಕ್ಷರ ದ. ಇದೇನ್ ಹೇಳ್ರಿ? ದ. ಮೊದಲ ಅಕ್ಷರ ಯಾವ್ದು? ದ ಅಕ್ಷರ ಅಲ್ಲ ಇದು. ಹಾಗಾದ್ರೆ ಈ ಚಿಲ್ಲದ ಮೇಲೆ ಇರೋದ ದ ಅಕ್ಷರ. ದ ಅಕ್ಷರದಾಗ ಮೊದಲ ಅಕ್ಷರ ಯಾವ ಬರ್ತಾವು ಅಂತ ನೋಡನ್ರ. ಫಸ್ಟ್ ನೋಡನ್ರ. ಇದೇನು? ದ ಅಕ್ಷರದಾಗ ಏನಿದೆ? ದಾರ. ಏನು? ದ ಅಕ್ಷರದಾಗ ದಾರ. ಇವು ದ ಅಕ್ಷರದಾಗ ಏನ್ ಹೇಳ್ರಿವು? ದೋಣಿ. ಏನಿವು? ಮೊದಲ ಅಕ್ಷರ ದ ಹೌದಿಲ್ಲ? ದ ಅಕ್ಷರದಾಗ ಏನ್ ಹೇಳಿದ? ದೋಣಿ. ದೋಣಿ ಎಲ್ಲಿರ್ತೈತಿ? ನೀರಾಗಿರ್ತದಲ್ಲ ದೋಣಿ, ಹೌದಿಲ್ಲ? ಹಾಗಾದ್ರೆ ಈ ದೋಣಿ ನೀರಾಗಿರ್ತದೆ. ಈ ದಾರಿಲಿ ನಾವ್ ಏನ್ ಮಾಡ್ತೀವಿ? ಹೂವು ಕಟ್ತೀವಲ್ಲ ದಾರಿಲೆ. ಮತ್ತೆ ಬಟ್ಟೆ ಹೊಲಿಯಕ್ಕ ದಾರ ಬೇಕು. ಇಲ್ಲಿ ನೀವು ರಚನೆ ಮಾಡ್ಬೇಕಾದ್ರೆ ಸಂಬಂಧ ಏನ್ ಬೇಕು ಹೇಳ್ರಿ? ದಾರ ಬೇಕಲ್ಲ. ದ ಅಕ್ಷರದಾಗ ದಾರ ಮತ್ತೆ ದೋಣಿ, ಹೌದಿಲ್ಲ? ಈಗ ದ ಅಕ್ಷರದಾಗ ಇದೇನ್ ಹೇಳ್ರಿ? ದ ಅಕ್ಷರದಾಗ ಏನಿದೆ? ದೀಪ ಅಲ್ಲ. ದೀಪ ಏನ್ ಮಾಡ್ತೀವಿ ನಾವು? ಯಾವ್ಯಾವ ಹಚ್ತೀವಿ ದೀಪನ? ಜಾತ್ರೆ ಇದ್ದ ಮನೆ ಮುಂದೆ ಹಚ್ತೀವ. ದಿನ ದೇವ್ರ ಮುಂದ ದೀಪ ಹಚ್ತೀವಿ. ದೀಪಾವಳಿ ಹಬ್ಬ ಇದ್ದಾಗ ಜಗ್ಗು ಹಚ್ಚಿರ್ತೀವಿ ದೀಪ, ಹೌದಾ? ಬಾಗಿಲಿಗೆ ಹಚ್ಚಿರ್ತೀವಲ್ಲ. ಈಗ ದೇವ್ರ ಮುಂದ ದಿನ ಸ್ನಾನ ಮಾಡಿದಿರ್ಲ ಬೆಳಿಗ್ಗೆ ಏನ್ ಹಚ್ತೀರಿ ನೀವು? ದೀಪ ಹಚ್ತೀರಲ್ಲ. ಅದಾಗ ಇದು ದೀಪ. ಓಕೆ, ಲಾಕ್ಸಾಕ್ರಿ.